ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಥಿಯೇಟರ್ನಲ್ಲಿ ಫ್ರೆಂಡ್ ಅಕ್ಕನಿಗೆ ಕೈ ಬಿಟ್ಟು ಅವಳಿಗೆ ಆಸೆ ಹುಟ್ಟಿಸಿ ಕಾರ್ ಪಾರ್ಕ್ ಮಾಡುವಲ್ಲಿ ಕರೆದುಕೊಂಡು ಹೋಗಿ ಆಸೆ ತೀರಿಸಿದ ಕತೆ. ಜೀವನ್ ಮತ್ತು ಅಖಿಲ್ ತುಂಬಾ ಆತ್ಮೀಯ ಗೆಳೆಯರು. ಅಖಿಲ್ ಆಗಾಗ ಜೀವನ್ ಮನೆಗೆ ಹೋಗ್ತಾ ಇದ್ದ. ಜೀವನ್ಗೆ ಮುದ್ದಿನಂತ ಅಕ್ಕ ಇದ್ದಾಳಂತೆ, ಅವಳ ಹೆಸರು ಅಂಕಿತಾ ಅಂತ. ಅಖಿಲ್ ಅವನ ಮನೆಗೆ ಹೋದಾಗಲೆಲ್ಲ ಅಂಕಿತಾ ಅಖಿಲ್ನನ್ನು ನೋಡಿ ನಗ್ತಾ ಇದ್ಲು. ಆದರೆ ನಖಿಲ್ ಮಾತ್ರ ಜಾಸ್ತಿ ನೋಡ್ತಾ ಇರಲಿಲ್ಲ. ಯಾಕಂದ್ರೆ ಅಂಕಿತಾ ಜೀವನ ಅಕ್ಕ ಆಗಿದ್ರಿಂದ ಸುಮ್ಮನೆ ಇದ್ದ. ಅಂಕಿತಾ ನೋಡಿದ್ದಕ್ಕೆ ಸ್ವಲ್ಪ ಕಪ್ಪು, ಆದರೆ ತುಂಬಾ ಲಕ್ಷಣವಾಗಿದ್ದಾಳೆ. ಒಂದಿನ ಏನಾಗುತ್ತಂದ್ರೆ, ಜೀವನ್ ಫ್ಯಾಮಿಲಿ ಜೊತೆ ಸಿನಿಮಾ ನೋಡೋದಕ್ಕಂತ ಹೋಗಿರ್ತಾನೆ. ಹೋಗುವಾಗ ಅಖಿಲ್ ನನ್ನ ಕೂಡ ಕರ್ಕೊಂಡು ಬರೋದಕ್ಕೆ ಹೇಳಿರ್ತಾನೆ. ಅಖಿಲ್ಗೆ ಹೋಗೋದಕ್ಕೆ ಇಷ್ಟವಿರೋದಿಲ್ಲ, ಆದರೆ ಜೀವನ್ಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಅವನು ಕೂಡ ಹೊರಡ್ತಾನೆ. ಥಿಯೇಟರ್ಗೆ ಹೋದಾಗ ಎಲ್ಲರ ಜೊತೆಯಲ್ಲಿ ಕೂತಿರ್ತಾರೆ, ಆದರೆ ಅಂಕಿತಾ ಮಾತ್ರ ಅಖಿಲ್ ಪಕ್ಕದಲ್ಲಿ ಬಂದು ಕೂತ್ಕೋತಾಳೆ. ಹೀಗೆ ಸಿನಿಮಾ ನೋಡ್ತಾ ಇರುವಾಗ ಅಂಕಿತಾ ಅಖಿಲ್ನ ಕೈ ಟಚ್ ಮಾಡ್ತಾಳೆ. ಆದರೆ ಅಖಿಲ್ ತಲೆ ಕೆಡಿಸ್ಕೊಳ್ಳೋದೆ ಹಾಗೆ ಸಿನಿಮಾ ನೋಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಅಂಕಿತಾ ಅವಳ ಕಾಲನ್ನು ಕೂಡ ಟಚ್ ಮಾಡ್ತಾಳೆ. ಆಗ ಅಖಿಲ್ ಅಂಕಿತಾ ಮುಖವನ್ನು ನೋಡ್ತಾನೆ. ಅವಾಗ ಅಂಕಿತಾ ಇವನನ್ನು ನೋಡಿ ಸ್ಮೈಲ್ ಮಾಡ್ತಾಳೆ. ಅವನು ಕೂಡ ಸ್ಮೈಲ್ ಮಾಡ್ತಾನೆ. ಅಖಿಲ್ಗೆ ಗೊತ್ತಾಗುತ್ತೆ ಅವನು ಬೇಕು ಅಂತಾನೆ ಕೈ ಟಚ್ ಮಾಡ್ತಾ ಇದ್ದಾಳೆ ಅಂತ. ಅವನು ಫ್ರೆಂಡ್ ಅಕ್ಕನವಾಗಿದ್ದರಿಂದ ಇನ್ನೂ ಸುಮ್ಮನೆ ಸಿನಿಮಾ ನೋಡ್ತಾ ಇರ್ತಾನೆ. ಆದರೆ ಅಂಕಿತಾ ಮಾತ್ರ ಬಿಡೋದೇ ಇಲ್ಲ. ಪದೇ ಪದೇ ಅಖಿಲ್ ಕೈಯನ್ನು ಟಚ್ ಮಾಡ್ತಿರ್ತಾಳೆ. ಇದ್ದಕ್ಕಿದ್ದಂತೆ ಒಂದು ಸಲ ಅವನ ಕೈಯನ್ನು ಅಂಕಿತಾ ಗಟ್ಟಿಯಾಗಿ ಹಿಡ್ಕೊತಾಳೆ. ಆಗ ಅಖಿಲ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಅಖಿಲ್ಗೆ ಎಲ್ಲವೂ ಅರ್ಥವಾಗುತ್ತೆ. ಅವಳಿಗೆ ಆಸೆ ಆಗಿದ್ದರಿಂದ ಕೈಯನ್ನು ಹಿಡಿದುಕೊಂಡು ಅಂತ. ಥಿಯೇಟರ್ನಲ್ಲಿ ಫುಲ್ ಕತ್ತಲಾಗಿರೋದ್ರಿಂದ ಯಾರಿಗೂ ಗೊತ್ತಿಲ್ಲ ಅವನು ಕೂಡ ಅವನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂತಾನೆ. ಹೀಗೆ ಸ್ವಲ್ಪ ಹೊತ್ತಾದ ಮೇಲೆ ಅಖಿಲ್ ಅವನಿಂದ ಕೈ ಬಿಡಿಸಿಕೊಂಡು ನಿಧಾನವಾಗಿ ಕೆಳಗಡೆ ಬಿಡ್ತಾನೆ. ಆಗ ಅಂಕಿತಾಗೆ ತುಂಬಾನೇ ಆಸೆ ಆಗುತ್ತೆ. ಹಾಗೆ ಮಾಡಿದ್ರೆ ಯಾರಿಗ್ ತಾನೇ ಆಸೆ ಆಗಲ್ಲ. ಆಗ ಅವಳು ಅಖಿಲ್ ಮುಖವನ್ನು ನೋಡಿ ಕಾರ್ ಪಾರ್ಕಿಂಗ್ ಹತ್ತಿರ ಹೋಗಿ ಬರೋಣ ಅಂತ ಕೇಳ್ತಾಳೆ. ಅವನಿಗೂ ಕೂಡ ಆಸೆ ಆಗಿರುವುದರಿಂದ ಸರಿ ಅಂತ ಒಪ್ಕೊಂತಾನೆ. ಅಂಕಿತಾ ಅಖಿಲ್ ಹತ್ತಿರ ಇಬ್ಬರು ಜೊತೆ ಹೋದರೆ ಎಲ್ಲರಿಗೂ ಡೌಟ್ ಬರುತ್ತೆ. ಮೊದಲು ನೀನು ಹೋಗು, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾಳೆ. ಎಲ್ಲರೂ ಸಿನಿಮಾ ನೋಡುತ್ತಿರುವಾಗ ಅಖಿಲ್ ಜೀವನ್ ನನ್ನ ಕರೆದು ತಿನ್ನೋದಕ್ಕೆ ತಿಂಡಿ ತರ್ತೀನಿ ಅಂತ ಹೇಳ್ತಾನೆ. ಅಕ್ಕದಕ್ಕವನು ಸರಿ ಬೇಗ ಹೋಗಿ ಬಾ ಅಂತ ಹೇಳ್ತಾನೆ. ಅವನು ಹೋದ ತಕ್ಷಣವೇ ಅಂಕಿತಾ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳಿ ಹೋಗ್ತಾಳೆ. ಇಬ್ಬರು ಕೂಡ ಅಲ್ಲಿಗೆ ಹೋದ ಮೇಲೆ ಅಂಕಿತಾ ಅವನ ಹತ್ತಿರ ಯಾರಾದ್ರೂ ಇದ್ದಾರಾ ಅಂತ ನೋಡಿ ಅಂತ ಹೇಳ್ತಾಳೆ. ಅದಕ್ಕವನು ಸರಿ ನೋಡಿ ಬರ್ತೀನಿ ಅಂತ ಹೇಳಿ ಎಲ್ಲ ಕಡೆ ನೋಡ್ತಾನೆ. ಅವಳು ಕೂಡ ನೋಡ್ತಾಳೆ, ಆದರೆ ಅಲ್ಲಿ ಒಬ್ಬರು ಕೂಡ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಬಂದಿರೋರೆಲ್ಲ ಸಿನಿಮಾ ಥಿಯೇಟರ್ನಲ್ಲಿ ಇರ್ತಾರೆ. ಆಗ ಅಂಕಿತಾ ವಿಕಾಸ್ ಹತ್ತಿರ ಬೇಗ ಮಾಡಿಬಿಡು, ಆಮೇಲೆ ಯಾರಾದ್ರೂ ಬಂದ್ರೆ ಕಷ್ಟ ಅಂತ ಹೇಳ್ತಾಳೆ. ಅವನು ಕೂಡಲೇ ಅದನ್ನು ಆಚೆ ತೆಗಿತಾನೆ. ಆಮೇಲೆ ಅವರಿಗೆ ಇಷ್ಟ ಬಂದಂತೆ ಎಲ್ಲಾ ರೀತಿಯಲ್ಲಿ ಮಾಡ್ತಾನೆ. ಇಬ್ಬರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಅಂಕಿತಾ ಅವನ ಹತ್ರ ಬೇಗನೆ ಮುಗಿಸೋದಕ್ಕೆ ಹೇಳ್ತಾಳೆ. ಆಮೇಲೆ ಅವನು ಅಲ್ಲೇ ಪಕ್ಕದಲ್ಲಿ ಚೆಲ್ಲಿ, ನೀನು ಬೇಗ ಹೋಗು, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಅವಳು ತಡ ಮಾಡದೆ ಸಿನಿಮಾ ನೋಡಲಿಕ್ಕೆ ಹೋಗ್ತಾಳೆ. ಅವನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತಾನೆ. ಹೋಗುವಾಗ ತಿನ್ನೋದಕ್ಕೆ ತಿಂಡಿ ಕೂಡ ಇಟ್ಕೊಂಡು ಹೋಗ್ತಾನೆ. ಇದಾದ ಮನೆಯಲ್ಲಿ ಜೀವನ್ ಸಮಯದಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಇಬ್ಬರ ಪ್ರೀತಿ ಮುಂದುವರಿಯುತ್ತಿರುತ್ತೆ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.